ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. 2026 ಏಪ್ರಿಲ್ 18ರಿಂದ ಏಪ್ರಿಲ್ 25ರವರೆಗಿನ ವಾರ ಗ್ರಹಗತಿಗಳ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ಈ ಅವಧಿಯಲ್ಲಿ ಗ್ರಹಗಳ ಸಂಯೋಜನೆ ಹಲವು ರಾಶಿಗಳಿಗೆ ಶುಭ ಫಲಗಳನ್ನು ನೀಡಿದರೆ ಕೆಲವು ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಸೂರ್ಯನು ಉಚ್ಚ ರಾಶಿಯಾದ ಮೇಷರಾಶಿಯಲ್ಲಿರೋದ್ರಿಂದ ಶುಕ್ರನೊಂದಿಗೆ ಸೇರಿ ಉತ್ತಮ ಶಕ್ತಿಯನ್ನು ನೀಡ್ತಿದ್ದಾನೆ. ಹಾಗೆ ಪಂಚಾಂಗ ಏಪ್ರಿಲ್ 20ರಂದು ಸೌಭಾಗ್ಯ ಅಕ್ಷಯ ತೃತೀಯ ಬರೋದ್ರಿಂದ ವಿಶೇಷ ಧಾರ್ಮಿಕ ಕಾರ್ಯಗಳಿಗೆ ಇದು ಉತ್ತಮ ಸಮಯ ಆಗಿದೆ. ಹಾಗಾದರೆ ರಾಶಿಫಲ ಮತ್ತು ಸೂಚನೆಗಳು ಹೇಗಿದೆ? ಮೇಷರಾಶಿಗೆ ಹೊಸ ಅಧ್ಯಾಯ ಆರಂಭವಾಗಲಿದೆ. ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಕುಟುಂಬದ ಬೆಂಬಲ ಸಿಗುತ್ತೆ. ರಾಶಿಯವರು ಕೈಗೊಳ್ಳಬೇಕಾದಂತಹ ಪರಿಹಾರಗಳು ಅಂತ ಹೇಳಿದ್ರೆ, ಪ್ರತಿದಿನ ಹನುಮಾನ್ ಚಾಲೀಸ ಪಠನೆ ಮಾಡುವುದು, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವನ್ನು ಅರ್ಪಿಸಿ ಬರುವಂಥದ್ದು. ಇನ್ನು ಇದಾದ ನಂತರ ಬರುವಂತಹ ರಾಶಿ ಅಂತ ಹೇಳಿದ್ರೆ ವೃಷಭ ರಾಶಿ. ಆರ್ಥಿಕ ವಿಷಯಗಳಲ್ಲಿ ವೃಷಭ ರಾಶಿಯವರು ಈ ವಾರ ಎಚ್ಚರಿಕೆಯಿಂದ ಇರೋದು ಅಗತ್ಯವಾಗಿದೆ. ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ಇದರಿಂದಾಗಿ ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ಇರಲಿ. ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡೋದು ಮುಖ್ಯವಾಗಿ ಈ ವಾರ ನೀವು ಗಮನಿಸಬೇಕಾಗಿದ್ದು. ಪರಿಹಾರ ಅಂತ ಹೇಳಿದರೆ, ಶುಕ್ರವಾರದಂದು ಮುತ್ತೈದೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ನೀಡುವಂಥದ್ದು, ಜೊತೆಗೆ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸೋದು ಈ ವಾರ ನಿಮಗೆ ಒಳ್ಳೆಯ ಮತ್ತು ಶುಭ ಫಲಗಳನ್ನು ನೀಡುತ್ತೆ ಅಂತಲೇ ಹೇಳ್ಬೋದಾಗಿದೆ. ಇದಾದ ನಂತರ ಬರುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ವ್ಯವಹಾರದಲ್ಲಿ ಪ್ರಗತಿ ಕಂಡು ಬರುತ್ತೆ. ಹಾಗೆ ಈ ವಾರ ನಿಮಗೆ ಸ್ವಲ್ಪ ಮನಸ್ಸು ಶಾಂತವಾಗಿರುತ್ತೆ. ಯಾವುದಾದ್ರೂ ಒಂದು ಹಳೆ ಕೆಲಸ ಬಾಕಿ ಇರೋದು ಈ ವಾರ ನಿಮಗೆ ಪೂರ್ಣಗೊಳ್ಳುತ್ತೆ. ಹಾಗಾದರೆ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನಪ್ಪ ಅಂದರೆ, ಬುಧವಾರ ಹೆಸರು ಬೇಳೆಯನ್ನು ದಾನ ಮಾಡಿ ಹಸುವಿಗೆ ಹಸಿರು ಹುಲ್ಲು ನೀಡೋದ್ರಿಂದ ಕೆಲಸಗಳಲ್ಲಿರುವಂತಹ ಅಡೆತಡೆಗಳು ನಿಮಗೆ ದೂರ ಆಗುತ್ತೆ. ಬರುವಂಥದ್ದು ಕಟಕ ರಾಶಿ. ಕಟಕ ರಾಶಿಯವರು ಉದ್ಯೋಗದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ನಿಮಗೆ ಹೆಚ್ಚಾಗಿದೆ. ಹಾಗೆ ಸಂಗಾತಿಯೊಂದಿಗೆ ಕಿರಿಕಿರಿ ಇತ್ತು, ಆದರೆ ಈ ವಾರ ನಿಮಗೆ ಸುಖಮಯ ಜೀವನ, ಹೊಸ ಕೆಲಸವನ್ನು ಆರಂಭಿಸಬೇಕು ಅಂತಿದ್ರೆ ಈ ಒಂದು ಸಮಯ ತುಂಬ ಶುಭವಾಗಿದೆ. ಹಾಗಾದರೆ ನಿಮಗೆ ಒಂದಷ್ಟು ಪರಿಹಾರ ಅಂತ ನೋಡೋದಾದರೆ, ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸೋದ್ರಿಂದ ಮಾನಸಿಕ ಶಾಂತಿಯಾಗಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸೋದ್ರಿಂದ ಒಳಿತಾಗುತ್ತೆ. ರಾಶಿ. ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಈ ವಾರ ನಿಮಗೆ ಆಗಬಹುದು. ಆ ಒಂದು ಕಾರಣಕ್ಕಾಗಿ ತಾಳ್ಮೆಯಿಂದ ಕೆಲಸವನ್ನು ನಿರ್ವಹಿಸೋದು ಉತ್ತಮ. ಇನ್ನು ಮಕ್ಕಳಿಂದ ನೀವು ಈ ವಾರ ಶುಭ ಸುದ್ದಿಯನ್ನು ಕೇಳುವಿರಿ. ಪರಿಹಾರ ಅಂತ ನೋಡೋದಾದರೆ, ಪ್ರತಿದಿನ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಿ, ಅಂದರೆ ನೀರನ್ನು ಬಿಡುವಂಥದ್ದು. ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡೋದ್ರಿಂದ ಕಿರಿಕಿರಿ ವೃತ್ತಿಯಲ್ಲಿ ಇರುವಂಥದ್ದು, ಹಾಗೆ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣುವಂಥದ್ದಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಸ್ತೋತ್ರ ಇದಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಆರ್ಥಿಕ ಲಾಭ ಸಾಧ್ಯತೆ ಇದೆ. ಇದ್ದಕ್ಕಿದ್ದಂಗೆ ಹಣ ಬರುವಂಥದ್ದು ಹೆಚ್ಚಾಗಿದೆ. ಜೊತೆಗೆ ಒಂದಷ್ಟು ಆದಾಯದ ಮೂಲಗಳು ಕೂಡ ನಿಮಗೆ ಹೆಚ್ಚಾಗುತ್ತೆ. ಆದರೆ ಕೊಂಚ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ಉತ್ತಮ. ಪರಿಹಾರ ಅಂತ ನೋಡೋದಾದರೆ, ಬುಧವಾರ ಗಣಪತಿಗೆ ಗರಿಕೆಯನ್ನು ಅರ್ಪಿಸೋದು, ಬಡ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಬೇಕಾದಂತಹ ಲೇಖನಿ ಹಾಗೆ ಪುಸ್ತಕಗಳನ್ನು ದಾನ ಮಾಡುವಂಥದ್ದು. ತುಲಾ ರಾಶಿ. ವ್ಯಾಪಾರದಲ್ಲಿ ಈ ವಾರ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು. ಶುಭ ಕಾರ್ಯಗಳಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗೆ ಇದ್ದಕ್ಕಿದ್ದಂತೆ ಪ್ರಯಾಣ ಮಾಡುವಂಥದ್ದು, ಅಂದರೆ ಆಕಸ್ಮಿಕ ಪ್ರಯಾಣ ಮಾಡುವಂತಹ ಯೋಗ ತುಲಾ ರಾಶಿಯವರಿಗೆ ಈ ವಾರ ಒದಗಿ ಬರುತ್ತೆ. ಹಾಗಾದರೆ ತುಲಾರಾಶಿಯವರು ಇರುವಂತಹ ಒಂದು ಪರಿಹಾರ ಏನಪ್ಪ ಅಂದರೆ, ಶುಕ್ರವಾರ ದೇವಿಯ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರ ಜೊತೆಗೆ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸೋದು ಈ ವಾರ ನಿಮಗೆ ಶುಭ ಫಲವನ್ನು ತಂದುಕೊಡುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪಾಲುದಾರಿಕೆಯಲ್ಲಿ ಈ ವಾರ ಲಾಭವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ನಿಮಗೆ ಪ್ರಾಫಿಟ್ ಹೆಚ್ಚಾಗಿ ಸಿಗುತ್ತೆ. ಹಾಗೆ ಸಂಗಾತಿಯಿಂದ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಬೆಂಬಲ ಸಿಗಲಿದೆ. ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ. ಯಾವುದಕ್ಕೂ ಮಂಗಳವಾರ ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸೋದ್ರಿಂದ, ಕೆಂಪು ಬಣ್ಣದ ಹಣ್ಣುಗಳನ್ನು ನೀವು ದಾನ ಮಾಡೋದ್ರಿಂದ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದು ಸುಧಾರಿಸುತ್ತೆ. ಮುಂದಿನ ರಾಶಿ ಧನುಸ್ಸು. ಧನುರಾಶಿಯವರಿಗೆ ಈ ವಾರ ಆರೋಗ್ಯದ ಸಮಸ್ಯೆಗಳೇನಾದರೂ ಇತ್ತು ಅಂತ ಹೇಳಿದರೆ ಆ ಆರೋಗ್ಯದ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಅನುಭವಿಸ್ತೀರಾ. ಆದರೆ ಸಾಲದ ಚಿಂತೆ ನಿಮ್ಮನ್ನು ಹೆಚ್ಚಾಗಿ ಕಾಡಬಹುದು. ಹಳೆಯ ಸ್ನೇಹಿತರ ಭೇಟಿ ಕೂಡ ಆಗಬಹುದು. ಗುರುವಾರದೊತ್ತು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿ ಹಣೆಗೆ ಹಳದಿ, ಚಂದನ ಅಥವಾ ಕೇಸರಿ ತಿಲಕವನ್ನು ಧರಿಸೋದು ಉತ್ತಮ ಫಲವನ್ನು ನೀಡುತ್ತೆ. ಮುಂದಿನ ರಾಶಿ ಮಕರ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಈ ವಾರ ನಿಮಗೆ ಆಗಬಹುದು. ಹಾಗೆ ಒಂದಷ್ಟು ಸೆನ್ಸಿಟಿವ್ ಡಿಸಿಷನ್, ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕೊಂಚ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ.
ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಹಾಗೆ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಅಶುಭ ಫಲಗಳನ್ನು ಕಡಿಮೆ ಮಾಡೋದ್ರ ಮೂಲಕ ಹೆಚ್ಚು ಶುಭ ಫಲಗಳನ್ನು ನಿಮಗೆ ಕೂಡಿ ಬರುವಂತೆ ಮಾಡುತ್ತದೆ. ಮಕರ ರಾಶಿಯವರ ಈ ಒಂದು ವಾರದ ಗೋಚಾರ ಫಲ ಮಿಶ್ರ ಫಲವನ್ನು ನೀಡುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಆಸ್ತಿ ಮತ್ತು ವಾಹನ ಖರೀದಿ ಏನಾದರೂ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈ ವಾರ ಅದಕ್ಕೆ ಒಂದು ಯೋಗ ನಿಮಗೆ ಇದೆ. ಹಾಗೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಿದ್ರೂ ಕೂಡ ತಾಯಿಯಿಂದ ನಿಮಗೆ ಸಹಕಾರ ಸಿಗುತ್ತೆ. ಕಬ್ಬಿಣವನ್ನು ಹೆಚ್ಚಾಗಿ ದಾನ ಮಾಡೋದು ನೀವು ಒಳ್ಳೆಯದು. ಹಾಗೆ ಶನಿವಾರ ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಿ ಜೊತೆಗೆ ಓಂ ಶಂ ಶನೀಶ್ವರಾಯ ನಮಃ ಈ ಒಂದು ಮಂತ್ರವನ್ನು 108 ಬಾರಿ ಜಪಿಸೋದ್ರಿಂದ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಕೊನೆಯ ರಾಶಿ ಮೀನರಾಶಿ. ಈ ವಾರ ನಿಮಗೆ ಉದ್ಯೋಗದಲ್ಲಿ ಒತ್ತಡ ಸ್ವಲ್ಪ ಜಾಸ್ತಿನೇ ಆಗಬಹುದು. ಹಣದ ನಷ್ಟದ ಬಗ್ಗೆ ಕೊಂಚ ಜಾಗರೂಕರಾಗಿರಿ. ಆದಷ್ಟು ಶಿವ ಆರಾಧನೆಯನ್ನು ಮಾಡಿ. ಹಾಗೆ ಗುರುವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆಯೋದ್ರಿಂದ ಒಂದು ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಈ ವಾರದ ವಿಶೇಷ ಸಲಹೆಗಳು ಅಂತ ಹೇಳಿದರೆ ಬಾಕಿ ಇರುವಂತಹ ಪಾವತಿಗಳು ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡುವಂತಹ ಮೊದಲು ಆಪ್ತರ ಸಲಹೆಯನ್ನು ಪಡೀರಿ. ಮೀನರಾಶಿಯಲ್ಲಿ ಅಶುಭ ಸಂಯೋಗ ಇರೋದರಿಂದ ಶನಿವಾರದಂದು ದೀಪವನ್ನು ಹಚ್ಚೋದು ಅಥವಾ ಅಗತ್ಯ ಇರುವವರಿಗೆ ದಾನ ಮಾಡೋದು ಒಳ್ಳೆಯದು. ಈ ವಾರ ವಿಶೇಷವಾಗಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಅನುಕೂಲವಾಗಿರಲಿದೆ. ನಿಮ್ಮ ಕೆಲಸದಲ್ಲಿ ತಾಳ್ಮೆ ಮತ್ತು ಹಿರಿಯರ ಮಾರ್ಗದರ್ಶನವನ್ನು ಪಡೆಯುತ್ತೆ ಆದರೆ ಯಶಸ್ಸು ನಿಮಗೆ ಖಚಿತ ಅಂತ ಹೇಳ್ಬೋದು. ಒಟ್ಟಾರೆ ಇದು ಈ ವಾರದ ರಾಶಿ ಭವಿಷ್ಯ. ಈ ಬಗೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಗ್ರಹಗತಿ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ.